ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಒಂದು ಮನೆ, ಆ ಮನೆಯ ಯಜಮಾನ ತನ್ನ ಮನೆಯ ಸುತ್ತ ಗಟ್ಟಿಯಾದ ಗೋಡೆಯನ್ನು ಕಟ್ಟಿ ಭದ್ರತೆ ಮಾಡಿಕೊಂಡಿದ್ದ. ಸೊ ಅಕ್ಕಪಕ್ಕದವರು ಹಾಗೂ ಶತ್ರುಗಳು ಯಾರು ಕೂಡ ಬಂದು ಆ ಮನೆಯನ್ನು ಒಡಿತೀವಿ ಅಂತ ಬೆದರಿಕೆ ಕೂಡ ಹಾಕೋದಕ್ಕಾಗ್ತಾ ಇರಲಿಲ್ಲ. ಆದರೆ ದುರಂತ ಏನು ಗೊತ್ತಾ, ಅದೇ ಮನೆಯಲ್ಲಿರುವಂತಹ ಕೆಲವರು ಯಾರೋ ಹೊರಗಿನಿಂದ ಬಂದವರು ತಮ್ಮದೇ ಮನೆಯ ಯಜಮಾನನನ್ನು ಎಳೆದುಕೊಂಡು ಹೋಗಬೇಕು ಅಂತ ಬಯಸ್ತಾ ಇದ್ರು. ಈ ದೇಶದ ಕತೆ ಹಿಂಗೆ ಆಗಿದೆ ನೋಡಿ. ಇಲ್ಲಿ ಮನೆಯ ಯಜಮಾನ ಮೋದಿಜಿ, ಆದರೆ ಮನೆಯೊಳಗೆ ಇರುವಂತಹ ಆ ಕುತಂತ್ರಿಗಳು ಯಾರು ಅನ್ನೋದು ಮುಂದೆ ನಿಮಗೆ ಅರ್ಥ ಆಗುತ್ತೆ. ವೀಕ್ಷಕರೇ, ಭಾರತದಲ್ಲಿ ಈಗ ಒಂದಷ್ಟು ಮಂದಿಗೆ ಹೊಸದೊಂದು ಆಸೆ ಶುರುವಾಗಿದೆ. ಹೆಂಗೆ ಟ್ರಂಪ್ ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋದ್ರೋ, ಹಾಗೆ ಅದೇ ರೀತಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಕಿಡ್ನಾಪ್ ಮಾಡ್ಕೊಂಡು ಹೋಗಲಿ ಅನ್ನೋದು. ಅಮೆರಿಕಾದ ಯುದ್ಧ ವಿಮಾನಗಳು ದೆಹಲಿಯ PMO ಕಚೇರಿಗೆ ಡೈರೆಕ್ಟಾಗಿ ಬಂದು ಅಲ್ಲಿಂದಲೇ ಮೋದಿಜಿಯನ್ನು ಕಿಡ್ನಾಪ್ ಮಾಡ್ತಿರೋದು. ನಂತರ ಭಾರತದ ಪ್ರಧಾನಮಂತ್ರಿಯಾಗಿ ರಾಹುಲ್ ಗಾಂಧಿ ಅವರು ನೇಮಕ ಆಗ್ತಿರೋದು. ಹೀಗೆಲ್ಲ ಕೆಲವರಿಗೆ ಕನಸು ಬೀಳೋಕ್ಕೆ ಶುರುವಾಗಿದೆ. ಸುಮ್ಮನೆ ಹೇಳ್ತಾ ಇಲ್ಲ ಈ ಮಾತನ್ನು. ಇದೇ ಆಸೆ ಕಾಂಗ್ರೆಸ್ನ ಹಿರಿಯ ನಾಯಕರ ಬಾಯಲ್ಲಿ ಕೂಡ ಕೇಳಿಬಂದಿದೆ. ಈಗ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಪೃಥ್ವಿರಾಜ್ ಚೌಹಾಣ್ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತಾಡ್ತಾ ಹೇಳ್ತಾರೆ, ಭಾರತದಲ್ಲಿರುವಂತಹ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಇಲ್ಲಿ ಕೂಡ ವೆನೆಜುವೆಲಾದಂತಹ ಬಿಕ್ಕಟ್ಟು ಸೃಷ್ಟಿಯಾಗಬಹುದು. ಜೊತೆಗೆ ಅಮೇರಿಕಾ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಎತ್ಕೊಂಡು ಹೋಗಬಹುದಾದಂತಹ ಚಿತ್ರಣ ಇಲ್ಲಿದೆ ಅಂತ ಹೇಳ್ತಾರೆ. ವೀಕ್ಷಕರೇ, ಒಂದು ವೇಳೆ 1998ರಲ್ಲಿ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇಲ್ಲದೇ ಇದ್ದಿದ್ರೆ ಇವತ್ತು ಪೃಥ್ವಿರಾಜ್ ಚೌಹಾಣ್ ಅವರು ಅಂದ್ಕೊಂಡಂಗೆ ಆಗ್ತಿತ್ತೇನೋ. ಮೋದಿಜಿಯವರನ್ನು ಅಮೇರಿಕಾದ ಅಧ್ಯಕ್ಷ ಕಿಡ್ನಾಪ್ ಮಾಡ್ತಿದ್ನೇನೋ. ಆದರೆ ಈಗ ಅದು ಸಾಧ್ಯ ಇಲ್ಲ. ಭಾರತ ಒಂದು ವೇಳೆ ಪರಮಾಣು ಶಕ್ತಿ ಸಂಪನ್ನ ದೇಶವಾಗದೆ ಕಾಂಗ್ರೆಸ್ ಆಡಳಿತದ ಕಾಲದಂತೆಯೇ ಬಡತನದಲ್ಲೇ ಬದುಕಿದ್ರೆ ನರೇಂದ್ರ ಮೋದಿಯವರಷ್ಟೇ ಅಲ್ಲ, ಭಾರತದ ಯಾವುದೇ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಅಮೇರಿಕಾದಂತಹ ದೇಶಗಳು ವೆನೆಜುವೆಲಾದಲ್ಲಿ ಮಾಡದಂತೆಯೇ ಭಾರತದಲ್ಲೂ ಕೂಡ ಮಾಡ್ತಾ ಇದ್ವು. ಅದರಲ್ಲಿ ಡೌಟೇ ಬೇಡ. ಆದರೆ ಭಾರತದ ಅದೃಷ್ಟ, ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ 1998ರಲ್ಲಿ ಸರ್ಕಾರ ರಚನೆ ಆಗುತ್ತೆ. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತದ ಭವಿಷ್ಯಕ್ಕಾಗಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ರು. ಭಾರತ ಒಂದಿನ ಮಹಾಶಕ್ತಿಯಾಗಿ ಬೆಳೆದಾಗ ಮತ್ತು ವಿಶ್ವಗುರುವಿನ ಪಟ್ಟದತ್ತ ಮುನ್ನಡೀತಾ ಇರಬೇಕಾದ್ರೆ ಇಡೀ ವಿಶ್ವದ ಕಣ್ಣು ಭಾರತದ ಮೇಲಿರುತ್ತೆ ಅಂತ ಅಟಲ್ಜಿ ಅವತ್ತು ಹೇಳಿದಾಗ ಯಾರಿಗೂ ಅದು ಅರ್ಥ ಆಗಿರಲಿಲ್ಲ. ಆದರೆ ಇವತ್ತು ಅದು ಸಾಬೀತಾಗಿದೆ. 1974ರ ಘಟನೆಯನ್ನು ಕಾಂಗ್ರೆಸ್ ಮರೆತಿರಬಹುದು. ಅವತ್ತು ಇಂದಿರಾ ಗಾಂಧಿ ಅವರು ಪೋಖ್ರಾನ್ನಲ್ಲಿ ಪರಮಾಣು ಶಕ್ತಿಯ ಬಗ್ಗೆ ಮಾತನಾಡುವಾಗ ಅದಕ್ಕೆಲ್ಲಿಂದಲೂ ಕೂಡ ಮನ್ನಣೆ ಸಿಗಲಿಲ್ಲ. ಇಂದಿರಾ ಗಾಂಧಿ ಸರ್ಕಾರ ಅದನ್ನು ಕೇವಲ ಒಂದು ಶಾಂತಿಯುತ ಪ್ರಯೋಗ ಅಂತ ಕರೆದಿದ್ರು. ಆ ಪರೀಕ್ಷೆಯನ್ನು ಇಡೀ ದೇಶ ಆಗಲಿ ಜಗತ್ತಾಗಲಿ ಒಪ್ಕೊಳ್ಳಿಲ್ಲ. ಬದಲಾಗಿ ಭಾರತದ ಮೇಲೆ ಹಲವಾರು ನಿರ್ಬಂಧಗಳನ್ನು ಹೇರಲಾಯಿತು. ಸೊ ಈ ಕಾರಣಕ್ಕೆ ಭಾರತದ ಶಕ್ತಿಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಕಂಡು ಬರಲಿಲ್ಲ. ಆದರೆ 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧಿಕಾರದಲ್ಲಿದ್ದಾಗ ಪೋಖ್ರಾನ್ನಲ್ಲಿ 5 ಪರಮಾಣು ಪರೀಕ್ಷೆಗಳನ್ನು ನಡೆಸಿ ಇಂದಿನಿಂದ ಭಾರತವು ಕೂಡ ಪರಮಾಣು ಮಹಾಶಕ್ತಿಯಾಗಿದೆ ಅಂತ ಇಡೀ ಜಗತ್ತಿನ ಮುಂದೆ ಘೋಷಿಸ್ತಾರೆ. ಈ ಪರೀಕ್ಷೆ ಕೇವಲ ಸೈನಿಕರ ಶಕ್ತಿ ಮತ್ತು ಭಾರತದ ಭದ್ರತೆಗಾಗಿ ಮಾಡಲ್ಪಟ್ಟಿದೆ ಹಾಗೂ ದೇಶದ ಸುರಕ್ಷತೆಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ವಾಜಪೇಯಿ ಅವತ್ತು ಸ್ಪಷ್ಟಪಡಿಸಿದರು. ಇದರ ನಂತರವೇ ಜಗತ್ತು ಭಾರತದ ಶಕ್ತಿಯನ್ನು ಅಳೆಯೋದಕ್ಕೆ ಪ್ರಾರಂಭ ಮಾಡಿದ್ದು. ಇವತ್ತು ಭಾರತ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ವಿಶ್ವಗುರು ಆಗುವಂತಹ ಹಾದಿಯಲ್ಲಿದೆ. ಇದನ್ನು ತಡೆಯೋದಕ್ಕೆ ಅಮೇರಿಕ, ಪಾಕಿಸ್ತಾನ ಸೇರಿದಂತೆ ಇಡೀ ಪಾಶ್ಚಿಮಾತ್ಯ ಜಗತ್ತು ನಮ್ಮ ವಿರುದ್ಧ ನಿಂತ್ಕೊಂಡಿದೆ. ಆದರೆ ಅವ್ರ ವಿರುದ್ಧ ನಿಂತು ಮಾತ್ರಕ್ಕೆ ಏನೇನೂ ಆಗೋದಿಲ್ಲ. ಯಾಕಂದರೆ ಭಾರತ ಇವತ್ತು ಪರಮಾಣು ಶಕ್ತಿ ಹೊಂದಿರುವಂತಹ ದೇಶ ಆಗಿರೋದ್ರಿಂದ
ಯಾರು ನಮ್ಮ ಕಡೆ ಕಣ್ಣೆತ್ತು ನೋಡುವಂತಹ ಧೈರ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದೇ ಕಾಂಗ್ರೆಸ್ ನಾವು ಪರಮಾಣು ರಹಿತ ಶಕ್ತಿಯಾಗಿರ್ತೇವೆ, ಶಾಂತಿಯುತ ಹಾದಿಯಲ್ಲಿ ನಡೀತೇವೆ ಅಂತಿದ್ರು. ಆದರೆ ಶಾಂತಿ ಅನ್ನೋದು ಶಕ್ತಿಯಿಂದ ಬರುತ್ತೆ, ದುರ್ಬಲರನ್ನು ಯಾವಾಗಲೂ ತುಳಿಯಲಾಗುತ್ತೆ ಅನ್ನೋ ಪಾಠವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಭಾರತಕ್ಕೆ ಕಲಿಸ್ಕೊಟ್ಟಿತ್ತು. ನೋಡಿ, ಈಗೇನಾದರೂ ಒಂದು ವೇಳೆ ವೆನೆಜುವೆಲಾ ಕೂಡ ಪರಮಾಣು ಶಕ್ತಿ ಹೊಂದಿರುವಂತಹ ದೇಶ ಆಗಿದ್ರೆ ಟ್ರಂಪ್ ಇಂತಹ ಕೆಲಸವನ್ನು ಮಾಡ್ತಾ ಇದ್ರ? ಪೃಥ್ವಿರಾಜ್ ಚೌಹಾಣ್ ಅವರು ಒಂದು ವಿಷಯ ನೆನ್ಪು ಮಾಡ್ಕೊಬೇಕು. ಭಾರತ ತನ್ನ ರಕ್ಷಣಾ ಸಿದ್ಧತೆಯನ್ನು ಕಾಂಗ್ರೆಸ್ ಅನ್ನು ನಂಬಿ ಬಿಟ್ಟಿರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂದೇ ಜಗತ್ತಿಗೆ ತಮ್ಮ ತಾಕತ್ತನ್ನು ತೋರಿಸಿದ್ರು. ಇವತ್ತು ನರೇಂದ್ರ ಮೋದಿ ಅವರನ್ನು ಎತ್ಕೊಂಡು ಹೋಗುವ ಮಾತು ಆಗಿರಲಿ, ಅವರ ಕಡೆಗೆ ಕಣ್ಣೆತ್ತಿ ನೋಡುವಂತಹ ಧೈರ್ಯ ಇರುವ ದೇಶ ಇನ್ನೂ ಹುಟ್ಟಿಲ್ಲ. ನೋಡಿ, ಅಮೇರಿಕ ಏನೋ 50% ಸುಂಕವನ್ನು ಭಾರತದ ಮೇಲೆ ಹಾಕಿರ್ಬೋದು, ಬಟ್ ಅದನ್ನು ಬಿಟ್ಟು ಬೇರೆ ಏನು ಮಾಡ್ಕೊಳ್ಳೋಕೆ ಅವರಿಂದ ಸಾಧ್ಯ ಆಯ್ತಾ? ಬರೀ ಟೊಳ್ಳು ಭಾಷಣಗಳಿಂದ ಏನೂ ಆಗೋದಿಲ್ಲ. ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳನ್ನು ಇವತ್ತು ಜಗತ್ತಿನಲ್ಲಿ ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ರಷ್ಯಾ, ಚೀನಾ ಅಥವಾ ಬ್ರಿಟನ್ ಆಗಿರಲಿ, ಅವರೆಲ್ಲರೂ ಭಾರತದ ಪರವಾಗಿ ಬಂದು ನಿಲ್ತಾ ಇದ್ದಾರೆ. ಅಮೇರಿಕ ತನ್ನ ಶಕ್ತಿಯನ್ನು ಪ್ರದರ್ಶಿಸೋದಕ್ಕೆ ಪದೇ ಪದೇ ಭಾರತದ ಹೆಸರನ್ನು ಬಳಸ್ಕೊಳ್ತಾ ಇದೆ ಅಷ್ಟೇ. ವಿಶ್ವದ ದೊಡ್ಡ ಸೂಪರ್ ಪವರ್ ಆಗಿರುವ ಅಮೇರಿಕಕ್ಕೆ ಭಾರತವನ್ನು ಬಗ್ಗಿಸ್ತಿದ್ದೇವೆ ಅಂತ ಪದೇ ಪದೇ ಹೇಳ್ಕೊಳ್ಳುವ ಅಗತ್ಯವಾದರೂ ಏನಿದೆ? ಯಾಕಂದರೆ ತಾನಿನ್ನು ಮುಂದೆ ತುಂಬ ದಿನಗಳ ಕಾಲ ಸೂಪರ್ ಪವರ್ ಆಗಿ ಉಳಿಯೋದಿಲ್ಲ ಅನ್ನೋ ಸತ್ಯ ಅಮೇರಿಕಾಗೀಗ ಅರ್ಥ ಆಗಿದೆ. ಇಡೀ ಜಗತ್ತು ಮತ್ತು ಡೊನಾಲ್ಡ್ ಟ್ರಂಪ್ ಭಾರತದ ತಾಕತ್ತನ್ನು ಈಗಾಗಲೇ ನೋಡ್ಬಿಟ್ಟಿದ್ದಾರೆ. ಪೃಥ್ವಿರಾಜ್ ಚೌಹಾಣ್ ಅವರು ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಬೇಕು, ಜ್ಞಾನ ಇರಬೇಕಾಗತ್ತೆ. ಆಪರೇಷನ್ ಸಿಂಧೂರ್ ಟೈಮಲ್ಲಿ ವಿಶ್ವದ ಇತಿಹಾಸದಲ್ಲೇ ಮೊದಲು ಬಾರಿಗೆ ಒಂದು ಪರಮಾಣು ಶಕ್ತಿ ಹೊಂದಿರುವಂತಹ ದೇಶ ಮತ್ತೊಂದು ಪರಮಾಣು ಶಕ್ತಿ ಹೊಂದಿರುವಂತಹ ದೇಶದ ಒಳಗೆ ನುಗ್ಗಿ ಕ್ಷಿಪಣಿಗಳನ್ನು ಉಡಾಯಿಸುತ್ತೆ. ಭಾರತ ಆ ಕಾರ್ಯಾಚರಣೆಯ ಮೂಲಕ 100 ಭಯೋತ್ಪಾದಕ ಅಡಗುತಾಣಗಳನ್ನು ಧ್ವಂಸಗೊಳಿಸ್ಬಿಟ್ಟಿತ್ತು. ಆದರೆ ಭಾರತದ ಮೇಲೆ ನಿರ್ಬಂಧ ಹೇರೋಕೆ ಅಥವಾ ಭಾರತವನ್ನು ತಡೆಯೋಕೆ ಅವತ್ತು ಅಮೇರಿಕಾಗೆ ಈ ಧೈರ್ಯ ಇರಲೇ ಇಲ್ಲ. ಅಮೇರಿಕಾದ CIA ಎಲ್ಲಿ ಹೋಗಿತ್ತವತ್ತು? ಭಾರತ ಇಂಥದ್ದೊಂದು ದಾಳಿ ಮಾಡುತ್ತೆ ಅನ್ನೋ ಸಣ್ಣ ಸುಳಿವು ಕೂಡ ಅವ್ರಿಗೆ ಸಿಕ್ಕಿರಲೇ ಇಲ್ಲ. ಹಾಗೆಯೇ 2008ರ 26/11 ದಾಳಿ ನಡೆದಾಗ ಏನಾಯಿತು? ಅವತ್ತಿನ ಹೋಮ್ ಮಿನಿಸ್ಟರ್ ಆದಂತಹ ಪಿ ಚಿದಂಬರಂ ಅವರು ಸ್ವತಃ ಹೇಳ್ತಾರೆ, ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸೈನ್ಯ ಬಯಸಿತ್ತು. ಆದರೆ ಅಮೇರಿಕಾದ ಒತ್ತಡಕ್ಕೆ ಮಣಿದು ಸೋನಿಯಾ ಗಾಂಧಿಯವರ ಸರ್ಕಾರ ಸುಮ್ಮನೆ ಕುಳಿತುಕೊಂಡ್ಬಿಡ್ತು ಅಂತ. ಈಗ ಪೃಥ್ವಿರಾಜ್ ಚೌಹಾಣ್ ಅವರು ಭಾರತದಲ್ಲಿ ವೆನೆಜುವೆಲಾದಂತಹ ಪರಿಸ್ಥಿತಿ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ BJP ಆಡಳಿತದಲ್ಲಿ ಪರಮಾಣು ಪರೀಕ್ಷೆಗಳು ನಡೆದೇ ಇದ್ದಿದ್ರೆ ಕಾಂಗ್ರೆಸ್ ಖಂಡಿತವಾಗಿಯೂ ಜಗತ್ತಿನಲ್ಲಿ ಭಾರತದ ಹೆಸರನ್ನು ಕೆಡಿಸೋದಕ್ಕೆ ದೊಡ್ಡ ಸಂಚಂತೂ ರೂಪಿಸ್ತಾ ಇತ್ತು. ಇದು ಕಾಂಗ್ರೆಸ್ಗೆ ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಯಾಕಂದರೆ ಈ ಹೇಳಿಕೆ ಕೇವಲ ಪ್ರಧಾನಮಂತ್ರಿಯವರ ವಿರುದ್ಧವಾದಂತಹ ಹೇಳಿಕೆಯಲ್ಲ. ಯಾವ ದೇಶದಲ್ಲಿ ನೀವು ವಾಸವಾಗಿದ್ದೀರೋ, ಎಲ್ಲಿ ಮುಖ್ಯಮಂತ್ರಿ ಆಗಿದ್ದೀರೋ ಮತ್ತು ಯಾವ ದೇಶದ ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರೋ ಅಂತಹ ದೇಶದ ಮೇಲೆಯೇ ಇನ್ನೊಂದು ದೇಶ ಬಂದು ದಾಳಿ ಮಾಡಲಿ ಅನ್ನೋದು ದೇಶದ್ರೋಹ ಅಂತಾಗುತ್ತೆ. ಇದು ಕಾಂಗ್ರೆಸ್ನ ಮನಸ್ಥಿತಿ ಮತ್ತು ಅವರ ನಿಜವಾದ ಮುಖ. ಅವರ ಈ ಸತ್ಯ ಮುಖ ಕೇವಲ ಒಂದು ಕುಟುಂಬಕ್ಕಾಗಿ ಮತ್ತು ಹೇಗಾದರೂ ಮಾಡಿ ತಮ್ಮ ನಾಯಕನನ್ನು ಭಾರತದ ಪ್ರಧಾನಿಯನ್ನಾಗಿ ಮಾಡಬೇಕು ಅನ್ನೋ ಒಂದೇ ಒಂದು ಹಠಕ್ಕೆ ಮಾತ್ರ ಇದೆ. ಅದು ಯಾವ ಮುಖಕ್ಕೆ ಅನ್ನೋದು ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.